ಯಲಹಂಕ ಬಳಿ ಸ್ಮಶಾನದಲ್ಲಿ ಗಾಂಜಾ ಬೆಳೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಡೆವಲಪ್ಮೆಂಟ್. ಜಿ ಕನ್ನಡ ನ್ಯೂಸ್ ಈ ಬಗ್ಗೆ ಮೊದಲಿಗೆ ವರದಿಯನ್ನ ಬಿತ್ತರ ಮಾಡಿದೆ. ನಿರಂತರವಾದ ವರದಿಯ ಪರಿಣಾಮ ನೋಡಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅಟ್ಟೂರು ಸ್ಮಶಾನಕ್ಕೆ ಎಸಿಪಿ ನರಸಿಂಹಮೂರ್ತಿ ಭೇಟಿ ಕೊಟ್ಟಿದ್ದಾರೆ. ಗಾಂಜಾ ಗಿಡಗಳ ಬಗ್ಗೆ ಪರಿಶೀಲನೆಯನ್ನ ಪೊಲೀಸರು ನಡೆಸಿದ್ದಾರೆ. ಈ ಬಗ್ಗೆ ಸವಿಸ್ತಾರವಾಗಿ ಸುದ್ದಿಯನ್ನ ಬಿತ್ತರಿಸಿತು ನಿಮ್ಮ ಜಿ ಕನ್ನಡ ನ್ಯೂಸ್. ಯಲಹಂಕ ನ್ಯೂ ಟೌನ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಯಲಹಂಕ ಉಪ ವಿಭಾಗ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸುತ್ತೆ. ನೋಡಿ, ಅಕ್ರಮವಾಗಿ ಗಾಂಜಾ ಬೆಳೆಯುವ ಪ್ರಕ್ರಿಯೆ ಅಂದ ಸಂದರ್ಭದಲ್ಲಿ ಅದರ ಬಗ್ಗೆ ಸೂಕ್ತ ದಾಖಲೆಗಳನ್ನಿಟ್ಟುಕೊಂಡು ನಿನ್ನೆಯೇ ಜಿ ಕನ್ನಡ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ಅದರ ಪರಿಣಾಮ ಪೊಲೀಸ್ನವರು ಅಲರ್ಟ್ ಆಗಿದ್ದಾರೆ. ಜಿ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಬಟ್ ಇಲ್ಲಿ ಸ್ಮಶಾನದಲ್ಲಿ ಗಾಂಜಾ ಬೆಳೆಯೋದು ಅಂದ್ರೆ ಅದು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಬಟ್ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸದ್ಯ ಗಾಂಜಾ ಗಿಡಗಳಿರುವಂತಹ ಸ್ಥಳದಲ್ಲಿ ಪೊಲೀಸ್ನವರು ಪರಿಶೀಲನೆಯಂತೂ ಮಾಡ್ತಿದ್ದಾರೆ. ಇಲ್ಲಿ ಅಕ್ರಮವಾಗಿ ಗಾಂಜಾ ಗಿಡಗಳನ್ನ ಬೆಳೆಯಲಾಗ್ತಾ ಇತ್ತಾ, ಅಥವಾ ಸ್ಮಶಾನ ಅಂದ ಸಂದರ್ಭದಲ್ಲಿ ಯಾರೋ ಯುವಕರು ಇಲ್ಲಿ ನಿರಂತರವಾಗಿ ಗಾಂಜಾ ಸೇವಿಸುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆ ಗಾಂಜಾದ ಬೀಜಗಳು ಬಿದ್ದು ಏನಾದ್ರೂ ಗಿಡಗಳಲ್ಲಿ ಸೃಷ್ಟಿ ಆಯ್ತಾ, ಹೀಗೆ ಒಂದಷ್ಟು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಬಗ್ಗೆ ಸೂಕ್ತ ರೀತಿಯ ಪರಿಶೀಲನೆಯಂತೂ ಪೊಲೀಸ್ ಇಲಾಖಾ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ನ ವರದಿಯಿಂದ ಅಂತೂ ಪೊಲೀಸ್ನವರು ಅಲರ್ಟ್ ಆಗಿರೋದಂತೂ ಸದ್ಯದ ಬೆಳವಣಿಗೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಯಲಹಂಕದ ಬಳಿ ಸ್ಮಶಾನದಲ್ಲಿ ಗಾಂಜಾ ಗಿಡಗಳಂತೂ ಕಂಡು ಬರ್ತಾ ಇದೆ. ಬಟ್ ಇಲ್ಲಿ ಗಾಂಜಾವನ್ನ ಅಕ್ರಮವಾಗಿ ಬೆಳೆಯಲಾಯ್ತಾ, ಆಕಸ್ಮಿಕವಾಗಿ ಬೆಳೆಯಲಾಯ್ತಾ? ಸೊ ಹಾಗಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗೆ ಸಾಗಿದೆ? ರಾತ್ರಿಗೆ 9 ಗಂಟೆ ಬುಲೆಟಿನ್ ಅಲ್ಲಿ ಒಂದು ಸುದ್ದಿಯನ್ನ ಜಿ ಕನ್ನಡ ನ್ಯೂಸ್ ಬ್ರೇಕ್ ಮಾಡಿತ್ತು. ಯಲಹಂಕದ ಅಟ್ಟೂರ್ನಲ್ಲಿ ಇರುವಂತಹ ಒಂದು ಸ್ಮಶಾನ ಇದೆ. ಆ ಸ್ಮಶಾನದಲ್ಲಿ ಏನು ಗಾಂಜಾ ಕೃಷಿ ನಡೀತಿದ್ಯಾ ಅನ್ನೋ ಒಂದು ಅನುಮಾನಗಳು ಮೂಡುವಂತಹ ರೀತಿಯಲ್ಲಿ ಗಾಂಜಾ ಗಿಡಗಳು ಬೆಳೆದು ನಿಂತಿದ್ವು. ಪ್ರಮುಖವಾಗಿ ಇತ್ತೀಚೆಗೆ ಒಂದು ಸಿನಿಮಾ ಕೂಡ ತೆರೆ ಕಂಡಿತ್ತು, ಭೀಮಾ ಸಿನಿಮಾ. ಆ ಸಿನಿಮಾದಲ್ಲೂ ಕೂಡ ಸ್ಮಶಾನದಲ್ಲೇ ಮಾದಕ ವ್ಯಸನಿಗಳು ತೆರಳಿ ಮಾದಕ ವಸ್ತುವನ್ನ ಸೇವನೆ ಮಾಡುವಂತದ್ದು ಒಂದು ದೃಶ್ಯಾವಳಿಗಳನ್ನು ಕೂಡ ಅದರಲ್ಲಿ ಚಿತ್ರೀಕರಿಸಲಾಗಿತ್ತು. ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಗಾಂಜಾವನ್ನ ಸೇವನೆ ಮಾಡ್ತಿದ್ರ ಮಾದಕ ವ್ಯಸನಿಗಳು ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಬೆಂಗಳೂರಿಗೆ ಬರುವಂತಹ ಗಾಂಜಾವನ್ನ ತರಿಸೋದಾಗಿರಬಹುದು, ಮತ್ತು ಅದನ್ನ ಇಲ್ಲಿರುವಂತಹ ಏನು ಕನ್ಸ್ಯೂಮರ್ಗಳೇನಿದ್ದಾರೆ ಅವರಿಗೆ ತಲುಪಿಸೋದು ತುಂಬಾ ಕಷ್ಟಕರವಾದಂತಹ ಕೆಲಸ. ಈಗಾಗಲೇ ಬೆಂಗಳೂರನ್ನ ನಶಾಮುಕ್ತ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಭರ್ಜರಿ ಕಾರ್ಯಾಚರಣೆಗಳನ್ನು ಕೂಡ ನಡೆಸ್ತಾ ಇರ್ತಾರೆ. ಇದರ ಹೊರತಾಗಿನೂ ಕೂಡ ಅದು ಸ್ಮಶಾನದಲ್ಲಿ ಈ ರೀತಿಯಾಗಿ ಗಾಂಜಾ ಗಿಡಗಳು ಬೆಳೆದು ನಿಂತಿರುವುದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗಿದೆ. ಹೀಗಾಗಿ ಸುದ್ದಿಯನ್ನು ಕೂಡ ಬಿತ್ತರಿಸಿದ್ವಿ ನಾವು. ಆ ಸಂದರ್ಭದಲ್ಲಿ ಅಂತಂದ್ರೆ ಅಲ್ಲಿರುವಂತಹ ದೃಶ್ಯಾವಳಿಗಳನ್ನ ನೋಡಿದ್ರೆ ಯಾರಾದ್ರೂ ಮಾದಕ ವ್ಯಸನಿಗಳು ಹೋಗಿ ಅಲ್ಲಿ ಗಾಂಜಾ ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಬೀಜಗಳು ಉದುರಿ ಗಿಡಗಳು ಬೆಳೆದ್ವಾ, ಅಥವಾ ಬೇಕಂತಲೇ ಗಾಂಜಾ ಮಾರಾಟಗಾರರಾಗಿರ್ಬೋದು ಈ ಗಾಂಜಾವನ್ನ ಸೇವನೆ ಮಾಡುವಂತಹ ಮಾದಕ ವ್ಯಸನಿಗಳೇ ಇದನ್ನ ಬೆಳೆದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಹುಟ್ಟು ಹಾಕಿತ್ತು. ಈಗ ಇದು ಪೊಲೀಸರಿಗೂ ಕೂಡ ಚಾಲೆಂಜ್ ಆಗುವಂತಹ ಕೇಸ್. ಯಾಕಂತಂದ್ರೆ ಸ್ಮಶಾನದಲ್ಲಿ ಈ ರೀತಿಯಾಗಿ ಗಾಂಜಾ ಬೆಳೆದಿದೆ, ಅದು ಯಾರ ಗಮನಕ್ಕೂ ಕೂಡ ಬಂದಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿ ಇಲ್ಲಿ ಗಾಂಜಾ ಬೆಳೆಯಲಾಗಿತ್ತ ಅನ್ನೋ ಒಂದು ಅನುಮಾನಗಳು ಕೂಡ ಮೂಡಿತ್ತು. ಸದ್ಯಕ್ಕೆ ಈ ಸುದ್ದಿಯನ್ನ ಬಿತ್ತರಿಸಿದ ಜಿ ಕನ್ನಡ ನ್ಯೂಸ್ ಈಗ ಸದ್ಯಕ್ಕೆ ಅಟ್ಟೂರು ಸ್ಮಶಾನಕ್ಕೆ ಯಲಹಂಕ ಉಪವಿಭಾಗದ ಎಸಿಪಿ ನರಸಿಂಹಮೂರ್ತಿ ಆಗಿರ್ಬೋದು ಮತ್ತು ಯಲಹಂಕ ನ್ಯೂ ಟೌನ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ನೇತೃತ್ವದ ತಂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿರುವಂತದ್ದು. ಗಾಂಜಾ ಗಿಡಗಳು ಎಲ್ಲೆಲ್ಲಿ ಬೆಳೆದಿದೆ ಅಲ್ಲೆಲ್ಲಿ ಹೋಗಿ ಪಕ್ಕಾ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಕೂಡ ಕಂಪ್ಲೀಟ್ ಆಗಿ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ಮುಂದಿನ ದಿನಮಾನಗಳಲ್ಲಿ ಅಂತಂದ್ರೆ ಇಲ್ಲಿ ರಾತ್ರಿ ಹೊತ್ತು ಯಾರಾದ್ರೂ ಗಾಂಜಾ ವ್ಯಸನಿಗಳು ಬಂದು ಗಾಂಜಾ ಸೇರ್ತಾ ಇದ್ದಾರಾ, ಮತ್ತು ಯಾರಾದ್ರೂ ಬೇಕಂತಲೇ ಇಲ್ಲಿ ಗಾಂಜಾವನ್ನ ಬೆಳೆದಿದ್ರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸೋರಿದ್ದಾರೆ. ಒಟ್ಟಾರೆಯಾಗಿ ಸ್ಮಶಾನದಲ್ಲಿ ಈ ರೀತಿಯಾಗಿ ಗಾಂಜಾ ಗಿಡಗಳು ಪತ್ತೆಯಾಗಿದ್ದು ನಿಜಕ್ಕೂ ಕೂಡ ಶಾಕಿಂಗ್ ವಿಷಯ. ಸದ್ಯಕ್ಕೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ಮುಂದಿನ ತನಿಖೆಗೂ ಕೂಡ ಸಿದ್ಧರಾಗಿರುವಂತದ್ದು. ಈಗ ದೃಶ್ಯಾವಳಿ ನೋಡಿದ್ರೆ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ವಿಶ್ವ ಅಲ್ಲಲ್ಲಿ ಗಾಂಜಾ ಗಿಡಗಳು ಬೆಳೆದ ಹಂಗ್ ಕಾಣ್ತಾ ಇದ್ದ, ಅಥವಾ ನಾಜೂಕಾಗಿ ಈಗ ಗಾಂಜಾ ಬೆಳೆಯೋದಕ್ಕೆ ಅಂತಾನೆ ಬೆಳೆದಿರ್ತಾರಲ್ಲ ಆ ತರ ಕಂಡು ಬರ್ತಾ ಇದೆಯಾ? ಯಾವ ತರ ಅಲ್ಲಿ ಕಂಡು ಬರುತ್ತೆ ವಿಶ್ವ?
ದಿವ್ಯಾ, ಸದ್ಯಕ್ಕೆ ಕೆಲವೊಂದು ಭಾಗಗಳಲ್ಲಿ ಅಂತಂದ್ರೆ ಈ ಏನು ಮೃತರನ್ನ ಏನು ಮಣ್ಣು ಮಾಡಿರ್ತಾರಲ್ಲ ಅದರ ಪಕ್ಕದಲ್ಲೇ ಕೆಲವೊಂದು ಗಿಡಗಳು ಬೆಳೆದಿರುವಂತದ್ದು. 10ಕ್ಕೂ ಹೆಚ್ಚು ಗಿಡಗಳು ಒಂದು ಕಡೆ ಇದ್ರೆ 5ಕ್ಕೂ ಹೆಚ್ಚು ಗಿಡಗಳು ಮತ್ತೊಂದು ಕಡೆ ಇದೆ. ಅಲ್ಲಲ್ಲಿ ಇಡೀ ಸ್ಮಶಾನದ ತುಂಬೆಲ್ಲ ನಾವು ಓಡಾಡಿದಂತಹ ಸ್ವಲ್ಪ ಭಾಗದಲ್ಲಿ ಬಿಟ್ರೆ ಆ ಎಲ್ಲಾ ಕಡೆಗಳಲ್ಲೂ ಕೂಡ ಆ ಗಾಂಜಾ ಬೆಳೆದಿದೆ ಅಂತ ಹೇಳಲಾಗ್ತದೆ. ಹೀಗಾಗಿ ನಾವು ಓಡಾಡಿದಂತಹ ಸ್ಥಳದಲ್ಲಿ ಕೆಲವೊಂದು ಗಿಡಗಳು ಕಂಡು ಬಂದಿದ್ದು. ಹೀಗಾಗಿ ಯಥೇಚ್ಛವಾಗಿ ಬೆಳೆದಂತಹ ಸಂದರ್ಭದಲ್ಲಿ, ಯಾವುದೇ ಗಾಂಜಾ ತೋಟಗಳನ್ನ ಬೆಳೆದಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ದಾಳಿ ಮಾಡಬಹುದಾದಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಗಾಂಜಾ ಪೆಡ್ಲರ್ಗಳೇನಿದ್ದಾರೆ ಈ ರೀತಿಯಾಗಿ ಅಲ್ಲಲ್ಲಿ ಬೆಳೆದಿರಬಹುದಾದಂತಹ ಶಂಕೆ ಕೂಡ ಇದೆ. ಅದನ್ನ ಹೊರತುಪಡಿಸಿದ್ರೆ ಯಾರೋ ಗಾಂಜಾ ವ್ಯಸನಗಳು ಸೇರಿದಂತಹ ಸಂದರ್ಭದಲ್ಲಿ ಬೀಜಗಳು ಉದುರಿ ಅಲ್ಲಲ್ಲಿ ಗಿಡ ಬೆಳೆದಿರುವಂತಹ ಸಂಶಯ ಕೂಡ ಇರುವಂತದ್ದು. ಹೀಗಾಗಿ ಗಾಂಜಾ ಗಿಡಗಳನ್ನ ಯಥೇಚ್ಛವಾಗಿ ಬೆಳೆದಂತಹ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಪೊಲೀಸರನ್ನ ಕಣ್ಣು ತಪ್ಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಲ್ಲಿ ಗಿಡಗಳನ್ನ ಬೆಳೆಯಲಾಯ್ತಾ ಅನ್ನೋ ಒಂದು ಅನುಮಾನಗಳು ಕೂಡ ಹುಟ್ಕೊಂಡಿರುವಂತದ್ದು. ಹೀಗಾಗಿನೇ ಇಡೀ ಸ್ಮಶಾನವನ್ನ ಕಂಪ್ಲೀಟ್ ಆಗಿ ಈಗ ಅಧಿಕಾರಿಗಳು ಜಾಲಾಡ್ತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಇದರ ವಿರುದ್ಧವಾಗಿ ಯಾರು ಈ ಗಾಂಜಾ ಗಿಡಗಳನ್ನು ಬೆಳೀತಾ ಇದ್ದಾರೆ ಮತ್ತು ಪೆಡ್ಲರ್ಗಳು ಯಾರು ಹೋಗ್ತಾರೆ, ಹಾಗೆ ರೀತಿ ಕನ್ಸ್ಯೂಮರ್ಗಳು ಯಾರು ಹೋಗ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಲಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಇಲ್ಲ ಸದ್ಯಕ್ಕೆ ಅಲ್ಲಿ ಆ ಕಡೆ ಮುಂದಕ್ಕೆ ಇಲ್ಲ ಸದ್ಯಕ್ಕೆ ಅಲ್ಲಿ ಆ ಕಡೆ ಮುಂದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.